ತನ್ನ ಅಕ್ಕ ಅಂಜಲಿಯ ಸಾವನ್ನ ಕಣ್ಣಾರೆ ನೋಡಿ ಮನಸ್ಸಿಗೆ ಬಹಳಷ್ಟು ನೋವಾಗಿತ್ತು. ಇದರಿಂದಾಗಿ ನಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದೆ. TV5 ಜೊತೆಯಲ್ಲಿ ಮೃತ ಅಂಜಲಿಯ ಸಹೋದರಿ ಈ ರೀತಿಯಾಗಿ ತಮ್ಮ ನೋವಿನ ಮಾತುಗಳನ್ನು ತೋಡ್ಕೊಂಡಿದ್ದಾರೆ. ಅವನು ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾನೆ. ಅವರು ಮಾತನಾಡ್ತಾ ಇರಬೇಕಾದ್ರೆ ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ. ಬರೀ ಸುಳ್ಳುಗಳನ್ನೇ ಹೇಳಿಕೊಂಡು ಓಡಾಡ್ತಾ ಇದ್ದಾನೆ. ಹೀಗಾಗಿ ಅವನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಿ, ಇಲ್ಲ ಆತನನ್ನ ಎನ್ಕೌಂಟರ್ ಮಾಡಿ. ಅಕ್ಕನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಯಶೋಧ ಇದೀಗ ಅಂಗಲಾಚಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ತ್ವರಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸಬೇಕು ಅಂತ ಅಂಜಲಿಯ ಸಹೋದರಿ ಯಶೋಧ ಅವರು ಆಗ್ರಹಿಸಿದ್ದಾರೆ. ಇಲ್ಲಿ ಅಂತಾರೆ ಕಳೆದ 4 ದಿನಗಳಿಂದ ಇಲ್ಲಿ ತಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗಬೇಕು, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡಿದವಳು. ಅಂತಹ ಹೋರಾಟ ಮಾಡಿದವಳು ಇವತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ನಿನ್ನೆ ಇಲ್ಲಿ ಅಂತಾರೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಇಲ್ಲಿ ಅಂತಂದ್ರೆ ಅಂಜಲಿ ಸಹೋದರಿ ಯಶೋಧ ಈಗಾಗಲೇ ಅಂತಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿ. ನಾನು ಅವಳನ್ನ ಮಾತಾಡ್ತೀನಿ. ಅಮ್ಮ, ನಿನ್ನೆ ಫಿನೈಲ್ ಕುಡಿದ್ರಿ, ಯಾಕೆ ಕುಡಿದ್ರಿ? ನಮ್ಮ ಅಕ್ಕನ ನೆನಪಾಗತ್ತಿತ್ತು, ಅದಕ್ಕೆ ಕುಡಿದ್ರಿ. ಮತ್ತು ನಮ್ಮ ಅಕ್ಕನ ಬಗ್ಗೆ ಅವ ಹೇಳಿದ್ದೆಲ್ಲ ಮಾತು ಕೇಳಿ ಕೆಟ್ಟ ಮಾತಾಡತ್ತಾರ. ಮನ್ಸಿಗೆ ಜಗ್ಗಿ ಬೇಜಾರಾಗೈತಿ. ನಮ್ಮ ಅಕ್ಕ ಪ್ರೀತಿ ಮಾಡಿ ಅದು ಮಾಡಿ ಅಂತ ಕೆಟ್ಟ ಮಾತಾಡತ್ತಾರ ನ್ಯೂಸ್ ಚಾನಲ್ ಒಳಗೆ. ಅದ್ರ ಸಂಬಂಧ ಬೇಜಾರಾಗಿ ಹಂಗೆ ಮಾಡ್ಕೊಂಡೇನಿ. ಯಾಕೆ ಆತ್ಮಹತ್ಯೆನ ಯಾಕೆ ಮಾಡ್ಕೋಬೇಕು? ಯಾಕೆ ನಿಮ್ದು ಅಕ್ಕನ ಸಾವಿಗೆ ನ್ಯಾಯ ಸಿಗುದಿಲ್ಲ ಅಂತ ನಿನಗೇನಾದ್ರು ಅನುಮಾನ ಇದೆಯಾ? ಹಂಗೇನಿಲ್ಲ, ನನ್ನಿಂದ ಎಲ್ಲಾರು ಅದಾರ್ರಿ, ಸಿಗ್ತೈತಿ ನಮ್ಮ ಅಕ್ಕನ ಸಾವಿಗೆ ನ್ಯಾಯ. ಅವ್ರು ಹೇಳೋ ಮಾತು ನೋಡಿ ನನ್ನ ತಲೆ ಕೆಟ್ಟಂಗ ಹೆಂಗ್ ಮಾಡ್ಕೊಂಡೇನಿ. ಈ ಪೊಲೀಸರು ಸರಿಯಾದ ರೀತಿಯಿಂದ ತನಿಖೆ ಮಾಡ್ತಿದಾರೆ ಅನ್ನಿಸ್ತಾ ಇದೆಯಾ? ಇದರಲ್ಲಿ ಮಾಡಾತಾರ್ರಿ ಅವ್ರದ್ದು. ನಾವು ಪ್ರತಿಭಟನೆ ಮಾಡಿದಕ್ಕ ಅಷ್ಟೇ ಇದು ಮಾಡಾತಾರ ಅವ್ರು. ಇಲ್ಲ ಏನು ಮಾಡ್ತಿರ್ಲಿಲ್ಲ. ಇಲ್ಲ, ಏನಾಗಿಲ್ಲ, ನಂಗೆ ಆರಾಮದೇನ್ರಿ. ನಮ್ಮ ಅಕ್ಕಂದು ಇದ್ರ ಸಂಬಂಧ ಹಂಗೆ ಮಾಡ್ಕೊಂಡಿದ್ದೆ. ಈಗ ನಿನ್ನ ಎಷ್ಟೊತ್ತಿಗೆ ಮಾಡ್ಕೊಂಡಿದ್ದೀನ? ಸಾಯಂಕಾಲ 7:30. ಯಾಕೆ ಇಂಥ ತೀರ್ಮಾನಕ್ಕೆ ಯಾಕೆ ಬಂದಿ ಅಂತ ನನಗೆ ಅದೇನು ಅನಿಸಿದ್ ಗೊತ್ತಾಗಿಲ್ಲ. ಫಿನಾಲ್ ಡಬ್ಬಿ ಖಂಡಿತ ಅದು ಬಡ ಕುಡ್ದು. ಈಗಾಗಲೇ ನಿಮ್ಮ ಕುಟುಂಬಸ್ಥರು ಅಂದ್ರೆ ನಿಮ್ಮ ಸಣ್ಣಂದ್ರ ಸಾಕಿ ಜೋಪಾನ ಮಾಡಿದವರು ನಿಮ್ಮ ಅಜ್ಜಿ ಗಂಗಮ್ಮ ಅಂತ ಅಜ್ಜಿಗೆ ಆಗಲಿ ಅಂತಂದ್ರೆ ನಿಮ್ಮ ಅಕ್ಕನ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೆ. ಮತ್ತಷ್ಟು ನೀವು ನೋವು ಗಂಗಮ್ಮನಿಗೆ ಹಾಕ್ಬೇಕಾ? ಹಾಕ್ಬಾರ್ದ್ರಿ. ನನ್ನ ಮನ್ಸಿಗೆ ಏನು ಅನ್ಸಿತ್ತೇನು ಬಡಕ್ ನಂಗೆ ಅವ ಮಾತಾಡೋದು ನೋಡಿದ್ರೆ ನನ್ಗ ಒಂಥರ ಇದಾಗತೈತಿ. ನಮ್ಮ ಅಕ್ಕನ ಮರ್ಯಾದೆ ಎಲ್ಲ ಇದು ಮಾಡತ್ತಾನ. ನಮ್ಮ ಅಕ್ಕ ಮಾಡಾರ ತಪ್ಪಿಗೆಲ್ಲ ಎದಕ್ ಮರ್ಯಾದೆ ಕಳ್ಕೊಬೇಕು? ನಮ್ಮ ಅಕ್ಕ ಏನ್ ತಪ್ಪು ಮಾಡಿಲ್ಲ, ಮರ್ಯಾದೆ ಎದಕ್ ಕಳ್ಕೊಬೇಕು? ಹಂಗ್ ಮಾಡಿದ. ಈಗ ನಿನ್ನೆ ವಿಶ್ವನ ತಾಯಿ ಶ್ವೇತಾ ಮಾತಾಡ ಮುಂದೆ ಹೇಳ್ತಾಳೆ, ಕಾನೂನು ಪ್ರಕಾರ ನಮ್ಮ ಮಗನಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾರೆ. ಅವ್ರವ ಹೇಳೋದು ಕರೆಕ್ಟ್ ಐತ್ರಿ. ಶಿಕ್ಷೆ ಆಗ್ಬೇಕು, ಕಾನೂನು ಪ್ರಕಾರ ಆಗ್ಬೇಕು ಅವನಿಗೆ ಶಿಕ್ಷೆ. ಹಂಗ ಬಿಟ್ರಿ ಇನ್ನ ಎಷ್ಟು ಹುಡುಗಿಯರ್ನ ಹಾಳು ಮಾಡ್ಕೊಂತ ಹೋಗ್ತಾನ. ಕೊಲ್ಲೆ ಮಾಡ್ಯಾನ, ಎಲ್ಲಾ ಹುಡುಗಿಯರ್ಗು ಇದ ತರ ಮಾಡ್ಯಾನ. ಸುಳ್ಳ ನಮ್ಮ ಅಕ್ಕನ ಮೇಲೆ ಇಲ್ಲದೊಂದು ಇರ್ಲಾರ್ದೊಂದು ಅಪವಾದ ವರ್ಷ ಆತಾನ. ಟ್ರೈನ್ ಮೊನ್ನೆ ಒಬ್ಬಾಕಿ ಅಕ್ಕನ ಮೇಲೂ ಹತ್ಯೆ ಮಾಡಿದ. ಆಕಿ ಏನ್ರ ಅವ್ನ ಪ್ರೀತಿ ಮಾಡಾತಿದ್ದಿಲ್ಲ, ಸುಮ್ನೆ ಹತ್ಯೆ ಮಾಡಿದ. ಅದ ತರ ಜನ ತಿಳ್ಕೊಳ್ರ, ಅಕ್ಕಿನ ಮೇಲೆ ಹತ್ಯೆ ಮಾಡಿದಂಗ ನಮ್ಮ ಅಕ್ಕನ ಮೇಲೆ ಸುಮ್ನೆ ಹತ್ಯೆ ಮಾಡ್ಯಾನ ಅವನು. ಏನ್ ಆಗ್ಬೇಕು? ವಿಶ್ವನಿಗೆ ಏನ್ ಆಗ್ಬೇಕಮ್ಮ? ಶಿಕ್ಷೆ ಕೊಡ್ಬೇಕ್ರಿ ಅವ್ರು, ಎನ್ಕೌಂಟರ್ ಮಾಡ್ಬೇಕು. ಈ ಎನ್ಕೌಂಟರ್ ಮಾಡುವವರೆಗೂ ನೀನು ನಿರಂತರವಾಗಿ ಹೋರಾಟ ಮಾಡ್ತಿ? ಹಂಗ ಮಾಡ್ತೇನ್ರಿ, ಹೋರಾಟ ಮಾಡ್ತೇನೆ. ನಾ ಎನ್ಕೌಂಟರ್ ಮಾಡೋ ಟೈಮ್ ಅದು ಹೋರಾಟ ಇದು ಅಂತ್ಯವಾಗಿ ಕಾಣೋರಿಗೆ ಬಿಡೋದಿಲ್ಲ. ಓಕೆ, ಥ್ಯಾಂಕ್ ಯು. ಇವತ್ತು ಯಾರು ನಮ್ಮ ಅಕ್ಕನನ್ನ ಹತ್ಯೆ ಮಾಡಿದನ ಆ ವಿಶ್ವನಿಗೆ ಇಲ್ಲಿ ಅಂತಾರೆ ಎನ್ಕೌಂಟರ್ ಮಾಡಬೇಕು. ಎನ್ಕೌಂಟರ್ ಮಾಡುವವರೆಗೂ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ. ಈಗ ನಮ್ಮ ಅಕ್ಕ ಯಾವುದೇ ಮಾಡದಂತಹ ತಪ್ಪಿಗೆ ಇಲ್ಲಿ ಅಂತಾರೆ ಶಿಕ್ಷೆ ಅನುಭವಿಸುವಂತಾಗಿದೆ. ನಮ್ಮ ಅಕ್ಕನ ಬಗ್ಗೆ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಮಾತುಗಳನ್ನ ಅದೇ ವಿಶ್ವ ಈಗಾಗಲೇ ಅಂತಾರೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೇನೆ, ಪ್ರೀತಿ ಮಾಡ್ತೇನೆ ಅನ್ನೋ ಮಾತನ್ನ ಈಗಾಗಲೇ ಅಂತಾರೆ ಸುಳ್ಳು ಹೇಳ್ತೇನೆ. ಹೀಗಾಗಿ ಮನಸ್ಸಿಗೆ ನೋವಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋದೆ. ಆದರೆ ನಾನು ಇವತ್ತು ಆ ತಪ್ಪನ್ನು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀನಿ. ಆದರೆ ಇವತ್ತು ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗುವವರೆಗೂ ನನ್ನ ಹೋರಾಟ ನಿಲ್ಲೋದಿಲ್ಲ ಅನ್ನೋದು ಯಶೋಧಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗುಪ್ಪ, TV5 ಹುಬ್ಬಳ್ಳಿ.